ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಹಿಂದೂ ಹುಲಿ ಅಂತೇಳಿ ತಿರುಗಾಡಕತ್ತಿದ್ರಲ್ಲ ಒಬ್ಬ ವಿಜಯಪುರದ ಶಾಸಕ ಗೊತ್ತೈತಿಲ್ರಿ, 4 ದಿವಸ ಆತು ನಾಪತ್ತೆ ಆಗ್ಯಾನ. ಯಾಕೆ ನಾಪತ್ತೆ ಆಗ್ತಾನೆ? ಅಪ್ಪಗ ಹುಟ್ಟಿದ್ರ ರಾಜೀನಾಮೆ ಕೊಡ್ಬೇಕಂತೇಳಿ ಇದೇ ಶಿವಾನಂದ ಪಾಟೀಲ್ಗೆ ಸವಾಲು ಹಾಕಿದಂಥ ಯತ್ನಾಳ ನಾಪತ್ತೆ. ಇದನ್ನು ಕೂಲಂಕುಷವಾಗಿ ಕೇಳಬೇಕು. ಇವತ್ತು ಯತ್ನಾಳ ಒಂದು ಸವಾಲು ಹಾಕಿದ್ದ ಇದೇ ಶಿವಾನಂದ ಪಾಟೀಲ್ ಒಂದು ಹೆಬಜೇನಿದ್ದಂಗಲ್ಲಿ ಬಸವನ ಬಾಗೇವಾಡ್ಯಾಗ. ಸ್ಪೀಕರ್ಗೆ ನೇರವಾಗಿ ರಾಜೀನಾಮೆ ಕೊಡಬೇಕು, ಅಂಗೀಕಾರ ಆದ ತಕ್ಷಣ ಇಬ್ಬರು ಕೂಡಿ ಹೋಗಿ ಚುನಾವಣೆ ಮಾಡೋನು ಅಂತ ಹೇಳಿದ್ದ ಇದೇ ಬಸನಗೌಡ ಪಾಟೀಲ್. ಯತ್ನಾಳ್ ದ್ವೇಷ ಮತ್ತು ತ್ವೇಷ ವಾತಾವರಣ ಮಾಡಿ ಹಿಂದೂ ಮುಸ್ಲಿಮ್ದಲ್ಲಿ ಬೆಂಕಿ ಹಚ್ಚಿ ಇವತ್ತು ನಾಪತ್ತೆಯಾಗಿದ್ದು ಹೆಂಗೆ ಪ್ರವೀಣ್ ಬಾಯಿ ತೋಗಾಡೆ ಆಗಿದ್ದು ಗೊತ್ತೈತಿಲ್ರಿ, ರಾಷ್ಟ್ರೀಯ ನಾಯಕಿದ್ದ ಧೂಳಿಪಟ ಆಗಿ ಹೋದ್ರು. ಈ ಯಾವ ಸೀಮಿ ಲೆಕ್ಕ್ರಿ, ಯತ್ನಾಳನ ಭವಿಷ್ಯ ಖತಮ್. ಇದೇ ಕಡಕ ಜವಾರಿ ಕಾಕ ಹೇಳಿದ್ದ, ನಾ ಗರ್ಕ ನಾ ಘಾಟ್ಕ. ಹಂಗಾಗೈತ್ರಿ ಪರಿಸ್ಥಿತಿ. ಶಿವಾನಂದ ಪಾಟೀಲ್ಗೊಂದು ಭವಿಷ್ಯ ಐತಿ. ಶಿವಾನಂದ ಪಾಟೀಲ್ ಒಬ್ಬ ಅಜಾತ ಶತ್ರು. ಶಿವಾನಂದ ಪಾಟೀಲ್ ಕೇವಲ ಬಸವನ ಬಾಗೇವಾಡಿಯಲ್ಲಿ ಮುಸಲ್ಮಾನರ ಓಟದಿಂದ ಬರುವುದಿಲ್ಲ, ಸರ್ವ ಜಾತಿ ಜನಾಂಗದವರಲ್ಲಿ ಓಟ್ ಹಾಕ್ತಾರೆ ಅಂದಮೇಲೆ ಇವತ್ತು ಶಿವಾನಂದ ಪಾಟೀಲ್ ಒಂದು ಉನ್ನತ ಸ್ಥಾನ ಸೇರಿ ಇವತ್ತು ಅಲ್ಲಿ ಕ್ಯಾಬಿನೆಟ್ ದರ್ಜೆ ಹುದ್ದೆ ತೆಗೆದುಕೊಂಡು ಈ ಯತ್ನಾಳ ನಾಲಿಗೆ ಮತ್ತು ಮಿದುಳು ಲಿಂಕ್ ಇಲ್ಲದ ವ್ಯಕ್ತಿಯ ಸವಾಲವನ್ನು ಸ್ವೀಕಾರ ಮಾಡಿ ನೇರವಾಗಿ ಸ್ಪೀಕರ್ ಹತ್ರ ಹೋಗ್ತಾರ, ರಾಜೀನಾಮೆ ಕೊಡ್ತಾರ. ರಾಜೀನಾಮೆ ಕೊಟ್ಟು 4-5 ದಿವಸ ಇನ್ನೂವರೆಗೆ ರಾಜೀನಾಮೆ ಬರುವಾತ ಬಸನಗೌಡ ಪಾಟೀಲ್ ಯತ್ನಾಳದು. ಹಂಗಾದ್ರೆ ಗಂಡಸರು ಯಾರು? ಯಾರ ಅಪ್ಪನಿಗೆ ಹುಟ್ಟಿದ್ರು, ಅಪ್ಪನ ಹೆಸರೇನು, ಅಡ್ಡೆ ಹೆಸರೇನು? ಇನ್ನು ಕೂಲಂಕುಷವಾಗಿ ಇನ್ನು ಅವರ ಭಕ್ತರು ವಿಚಾರ ಮಾಡಬೇಕು. ಎಷ್ಟು ಜಗದಾಡಕತ್ತಿರು ಭಕ್ತರು, ಹಿಂದೂ ಹುಲಿ, ಕರ್ನಾಟಕದ ಹುಲಿ. ಕಾಕ, ಆ ಹುಲಿನ ಕೆನಕ ಬೇಡ ಅಂಥೇಳಿ ನನಗೆ ಸವಾಲು ಆಗ್ತಿದ್ರಿ. ಇವತ್ತು ನಿಮ್ಮದೇ ಜಿಲ್ಲೆಯಲ್ಲಿ, ನಿಮ್ಮದೇ ಕ್ಷೇತ್ರದ, ನಿಮ್ಮದೇ ಸಮುದಾಯದ ವ್ಯಕ್ತಿ ಇವತ್ತು ಶಿವಾನಂದ ಪಾಟೀಲ್ ಸವಾಲು ಹಾಕಿದ್ದು ಸ್ವೀಕಾರ ಮಾಡಬೇಕು. ಯತ್ನಾಳ್, ಮಿಸ್ಟರ್ ಯತ್ನಾಳ್, ಎಲ್ಲಿ ಅಡಿಗೆ ಕೂತೇರಿ? ನಿಮಗೀಗ ತಾಕತ್ತ ದಮ್ಮಿದ್ರ, ನಾಚಿಕೆ ಮಾನ ಮರ್ಯಾದೆ ಇದ್ರ ನೇರವಾಗಿ ಸ್ಪೀಕರ್ ಹತ್ರ ರಾಜೀನಾಮೆ ಕೊಟ್ಟು ಸ್ವೀಕಾರ ಮಾಡಿ ಇದೇ ಬಸವನ ಬಾಗೇವಾಡಿಯಲ್ಲಿ ಬೈ ಇಲೆಕ್ಷನ್ ಮಾಡಿ ಸ್ವತಂತ್ರ ಪಕ್ಷದಿಂದ ನಿಂತು ಶಿವಾನಂದ ಪಾಟೀಲ್ನ ಎದುರಿಸುವಂಥ ಶಕ್ತಿ ಧೈರ್ಯ ಐತಿ ಮಿಸ್ಟರ್ ಬಸನಗೌಡ ಪಾಟೀಲ್ ಯತ್ನಾಳ್. ಇದು ಒಂದು ಸವಾಲಲ್ಲ, ಇನ್ನೊಂದು ಸವಾಲು ಐತಿ. ಹುಣಗುಂದದ ಹುಲಿ ನೋಡಿದಿರಲ್ಲ, ಅಣ್ಣ ಬಸವಣ್ಣರ ಸಿದ್ಧಾಂತವನ್ನು ಅಳವಡಿಸಿಕೊಂಡಂಥ ಜಾತ್ಯತೀತ ವ್ಯಕ್ತಿ, ಅಜಾತ ಶತ್ರು ಇದೇ ಹುಣಗುಂದದ ಶಾಸಕ ವಿಜಯಾನಂದ ಕಾಶಪ್ಪನವ್ರನ್ನ ಸವಾಲು ಹಾಕ್ಯಾನ. ಆ ಹುಲಿನೂ ಗುಡಿಗೆ ಐತಿ ಈಗ. ಅದು ಹಿಂದೂ ಹುಲಿ, ಮುಸ್ಲಿಂ ಹುಲಿ, ಆ ಹುಲಿ ಯಾವಿಲ್ಲ, ಸರ್ವ ಜಾತಿ ಜನಾಂಗದ ಹುಲಿ ಅದೇ ವಿಜಯಾನಂದ ಕಾಶಪ್ಪನವರ. ಮಿಸ್ಟರ್ ಯತ್ನಾಳ್, ನಿನಗೆ ದಮ್ಮ ತಾಕತ್ತಿದ್ರ ಹುಣಗುಂದ ಕ್ಷೇತ್ರದಾಗ ನನ್ನ ವಿರುದ್ಧ ಬಂದು ನಿಂದರು, ಯಾರು ಗೆಲ್ತಾರ ಯಾರು ಸೋಲ್ತಾರ ಅಂತೇಳಿ ಸವಾಲು ಹಾಕ್ಯಾನ. ಇಬ್ಬರು ಸವಾಲು ಹಾಕಿದ ತಕ್ಷಣ ಗಡಿಬಿಡಿಯಾಗಿ ಅಂಜಿ ಹೆದರಿ ಎಲ್ಲಿ ನಾಪತ್ತೆಯಾಗಿದ್ದೀರಿ? ಏನು ಮೀಡಿಯಾ ಮುಂದೆ ಪೋಷಾಕ, ಏನು ಯಡಿಯೂರಪ್ಪನ ಬೇಯೋದು, ಏನು ವಿಜಯೇಂದ್ರನ ಬೇಯೋದು, ಏನು ಮಠಾಧೀಶರನ್ನ ಬೇಯೋದು, ಏನು ಮುಸಲ್ಮಾನರನ್ನ ಬೇಯೋದು, ಎಲ್ಲರನ್ನು ಬೇದು ಈಗ ಮೂಲೆ ಗುಂಪಾಗಿ ಇನ್ನು ಖೇಲ್ ಖತಮ್ ಮಾಡಿಕೊಂಡಂಥ ಇದೇ ಯತ್ನಾಳ್ನ ಭವಿಷ್ಯ ಶೂನ್ಯ. ಇದೇ ಬಸವನ ಬಾಗೇವಾಡಿಯಿಂದ ನಿತ್ರ ಠೇವಣಿನಷ್ಟು 1000 ಓಟ್ ಬೀಳುವುದಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್. ಹುಣಗುಂದದಿಂದ ನಿತ್ರ 500 ಓಟ್ ಬೀಳುವುದಿಲ್ಲ ಯತ್ನಾಳ್. ಏನು ಈಗ ಜನ ಭಾಳ ಜಾಗೃತರಾಗ್ಯಾರ. ಜನರಿಗೆ, ವಿಜಯಪುರದ ಜನತೆಗೆ ಈ ಹಿಂದೂ ಮುಸ್ಲಿಂ ಬೆಂಕಿ ಹಚ್ಚುವಂಥ ಈ ವ್ಯಕ್ತಿ ಇಲ್ಲಿಂದ ಹೋದ್ರೆ ಸಾಕಾಗೈತಿ ಅಂಥೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳಕತ್ತಾರ. ಆ ಪ್ರಾರ್ಥನೆ ಶಾಪ ಸಹಿತ ಹತ್ತೈತಿ ನನಗೆ ರಾಷ್ಟ್ರೀಯ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು. ಇನ್ನು ನೇರ ಸವಾಲಿಗೆ ಬರ್ತೀನಿ. ಈ ಇಬ್ಬರು, ಒಬ್ಬರು ಸಚಿವರು, ಒಬ್ಬರು ಕ್ಯಾಬಿನೆಟ್ ದರ್ಜೆಯ ನಿಗಮ ಮಂಡಳಿ ಅಧ್ಯಕ್ಷರು ಹಾಕಿದಂಥ ಸವಾಲನ್ನು ಸ್ವೀಕಾರ ಮಾಡಬೇಕಲ್ರಿ ಬಸನಗೌಡ ಪಾಟೀಲ್ ಯತ್ನಾಳ್. ಎಲ್ಲಿ ಮೀಡಿಯಾ ಮುಂದೆ ಹಾಜರಿಲ್ಲ, ಎಲ್ಲಿ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ ಬಸವಣ್ಣರ ಜಯಂತಿಯಲ್ಲಿಯೂ ಸಹಿತ ರಾಜಕೀಯ ಮಾತಾಡ್ತೀರಿ. ಮತ್ತು ಅಲ್ಲಿ ಮುಸಲ್ಮಾನರು, ಪಾಕಿಸ್ತಾನ, ಅದನ್ನು ಯಾಕೆ ಹೆಸರು ತಗೋತಿ ಪುಣ್ಯಾತ್ಮ? ಪಾಕಿಸ್ತಾನ ಅಲ್ಲ, ಅದು ಪಾಕಿಸ್ತಾನ್ ಅಂತ ನಾವಂದಾಗ ಮತ್ತೆ ಅದನ್ನು ಹೆಸರು ನೆನಪು ಮಾಡಿ 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 ಅವರ ಆಯುಷ್ಯ ಹೆಚ್ಚು ಮಾಡಿಕೊಡುವಂಥ ನೀನು ಈಗ ನೇರ ಸವಾಲನ್ನು ಸ್ವೀಕಾರ ಮಾಡಬೇಕು.
ಇದೇ ಶಿವಾನಂದ ಪಾಟೀಲ್ಗೆ ಬಸವನ ಬಾಗೇವಾಡಿ ಅಷ್ಟೇ ಅಲ್ಲ, ಇಡೀ ಬಿಜಾಪುರದ ಯಾವುದೇ ಕ್ಷೇತ್ರದಲ್ಲಿ ನಿಂತರೂ ಗೆಲ್ಲುವಂಥ ವ್ಯಕ್ತಿ ಶಿವಾನಂದ ಪಾಟೀಲ್ಗೊಂದು ಶಕ್ತಿ ಐತಿ, ಜನಬೆಂಬಲ ಐತಿ. ಎಂದು ಜಾತಿವಾದಿ ಮಾಡಿದಂಥ ವ್ಯಕ್ತಿ ಅಲ್ಲ. ಅದರ ಸಲುವಾಗಿ ನೀನು ವಿಜಯಪುರ ಕ್ಷೇತ್ರನೂ ಖುಲ್ಲಾ ಮಾಡಿದ್ರು ಅಲ್ಲಿಯೂ ಬಂದ್ರೆ ನಿಂದ್ರಾಗ ತಯಾರಿದ್ದಾರೆ. ಅಡ್ಡೂಲಿ ಹುಣಗುಂದದ ವ್ಯಕ್ತಿನೂ ಸಹಿತ ವಿಜಾಪುರದಾಗ ನಿಂದಿರ್ತಾನಂತ ಹೇಳ್ಯಾನ. ಇನ್ನು ವಿಜಯಾನಂದ ಕಾಶಪ್ಪನವರ್, ಇದೇ ಶಿವಾನಂದ ಪಾಟೀಲ್ ಇಬ್ಬರ ಸವಾಲನ್ನು ಯಾರು ಸ್ವೀಕಾರ ಮಾಡಿ ಆ ಸವಾಲಿಗೆ ಉತ್ತರ ಕೊಡುವ ಸಲುವಾಗಿ ಇನ್ನು ನಾಪತ್ತೆಯಾಗಿದ್ದು ಜನ ಹುಡುಕುವಂಥ ಪರಿಸ್ಥಿತಿ ಬಂದೈತಿ. ಇನ್ನು ಯಾರು ಯಾರ ಅಪ್ಪನಿಗೆ ಹುಟ್ಟಿದರು, ಯಾರು ಗಂಡಸರು ಅನ್ನೋದು ಜನತೆ ತೀರ್ಮಾನ ಮಾಡ್ತಾರೆ. ಹಂಗಾದ್ರೆ ಆ ಕಾಡಕ್ಕೆ ಬರ್ತೀಯ ಬಸನಗೌಡ ಪಾಟೀಲ್ ಯತ್ನಾಳ್? ಮರ್ಯಾದೆ ಇದ್ದರೆ ಬರಬೇಕು. ಶಿವಾನಂದ ಪಾಟೀಲ್ನ ಸವಾಲ್ ಸ್ವೀಕಾರ ಮಾಡ್ಬೇಕು. ವಿಜಯಾನಂದ ಕಾಶಪ್ಪನವ್ರ ಸವಾಲ್ ಸ್ವೀಕಾರ ಮಾಡ್ಬೇಕು. ಅಖಾಡ ಕೇಳಿಬೇಕು, ಕುಸ್ತಿ ನಡಿತೈತಿ, ಠೇವಣಿ ನಷ್ಟ ಆಗ್ತೈತಿ, ಸೋಲೋದು ಗ್ಯಾರಂಟಿ ಅನ್ನೋದು ಗೊತ್ತೈತಿ. ಏನೋ ಒಂದು ಗಡಿಬಿಡಿಯಾಗಿ ಮಾತಾಡಿಬಿಟ್ನಿ, ಇದೇನು ಬೆನ್ನ ಹತ್ತೈತೋ ಯಪ್ಪ ಬೇತಾಳಗತೆ ಅಂತೇಳಿ ತಿಳಿದಿರಬೇಕು. ಇವು ಎರಡೂ ಬೇತಾಳಗಳು ನಿನ್ನ ಮಾತ್ರ ಬಿಡುವುದಿಲ್ಲ. ಇದೇ ಕ್ಷೇತ್ರವನ್ನು ಸಂಪೂರ್ಣ ಸಂರಕ್ಷಣೆ ಮಾಡಿಕೊಂಡು ಅಭಿವೃದ್ಧಿ ಮಾಡಿದಂಥ ಶಿವಾನಂದ ಪಾಟೀಲ್ನ ಕೆಣಕಿದಿ ಅಂದಮೇಲೆ ಶಿವಾನಂದ ಪಾಟೀಲಂದು ಸಾಮ್ರಾಜ್ಯ ಭಾಳ ಐತಿ, ನೆನಪಿಟ್ಕೋ ಬಸನಗೌಡ ಪಾಟೀಲ್ ಯತ್ನಾಳ್. ಹಂಗಾದ್ರೆ ಅವರ ಅಭಿಮಾನಿಗಳು ಹಿಂದೂ ಹುಲಿ ಅಂತೇಳಿ ಘೋಷಣೆ ಮಾಡಿ ವೈಭವಪೂರಿತ ಮೆರವಣಿಗೆಗಳಲ್ಲಿ ತಂದು ಹೂ ಹಾರಿಸಿ ತಂದಂಥ ವ್ಯಕ್ತಿ ಎಲ್ಲಿ ನಾಪತ್ತೆಯಾಗಿದ್ದಾನೆ ನಿಮ್ಮ ಹಿಂದೂ ಹುಲಿ ನಾಯಕ? ಹುಡುಕಿ ಕೊಡ್ತೀರಿ ಭಕ್ತರೇ? ಅನಿಸಿಕೆಗಳನ್ನ ಹಾಕ್ರಿ. ಇನ್ನು ನೀವು ನನಗೆ ಕೆಟ್ಟ ಕಮೆಂಟ್ ಹಾಕೋರನ್ನ ಇನ್ನು ಚಿಂಗಮ್ ಜಗ್ಗಾಡೋರಲ್ಲ, ನಿಮಗೂ ಇನ್ನು ಉರಿ ಹತ್ತುದ್ಲ, ಅದಕ್ಕೆ ಇನ್ನು ಬರ್ನಲ್ಲ ನಾವು ತಂದಿಡ್ತು ನಿಮ್ಮ ಸಲುವಾಗಿ. ಹಂಗಾದ್ರೆ ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಜವಾರಿ ಕಾಕಂದು ಸಬ್ಸ್ಕ್ರೈಬ್ ಹಾಕೋತ ಹೋಗ್ರಿ, ಫೇಸ್ಬುಕ್ ಫಾಲೋ ಮಾಡ್ಕೋತ ಹೋಗ್ರಿ. ಮತ್ತೊಂದು ಕಡಕ್ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ. ರಾಜೀನಾಮೆ ಮತ್ತು ಪಂಥಾಹ್ವಾನ ಕೊಟ್ಟಿದ್ದ ಬಗ್ಗೆ ತಮ್ಮ ಅಭಿಪ್ರಾಯ? ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಈ ವಾರನಾಗ ರಾಜೀನಾಮೆ ಕೊಟ್ಟು ಅವ್ರಿಬ್ರು ಅವ್ರ ಅಪ್ಪಗೆ ಹುಟ್ಟಿದ್ರು. ಬಿಜಾಪುರಕ್ಕೆ ಯಾಕೆ ಬರ್ತೀರಿ? ನಾವು ನೀವೇನು ರಾಜೀನಾಮೆ ಕೊಟ್ಟು ಬರ್ರಿ, ಇಲ್ಲೇ ನಾನೇ ಹುಣಗುಂದಕ್ಕೆ ಬಂದು ನಿಂದಿರ್ತೀನಿ, ನಾನೇ ಬಸವನ ಬಾಗೇವಾಡಿ ನಿಂದಿರ್ತೀನಿ. ಇಬ್ಬರು ಬರ್ರಿ, ಅವ್ರ ಅಪ್ಪ ಹುಟ್ಟಿದ್ರು, ಅವರು ಪಕ್ಷೇತರ ಬರಲಿ, ನಾನು ಪಕ್ಷೇತರ ಬರ್ತೇನೆ. ಇಂಥ ಕೊಳಕು ಮಾತಾಡೋದ್ರಿಂದ ಯಾವ ಶಬ್ದಕ್ಕೆ ಉಪಯೋಗ ಮಾಡೋದು ನಮಗೂ ಗುರ್ತೈತಿ. ನಾವು ಉತ್ತರ ಕರ್ನಾಟಕದವರಿದ್ದೀವಿ. ಯಾವ ಶಬ್ದ ಯಾವ ಅದರಲ್ಲಿ ಮಾತು ಉತ್ತರ ಕೊಡಬೇಕು ನಮಗೂ ಗೊತ್ತದ. ಈ ರೀತಿ ಏನಾರೇ ಗುಂಡಾಗಿರಿ ಧಮ್ಕಿ ಯಾವ ಮಕ್ಕಳಿಗೆ ನಾವು ಅಂಜೋರಲ್ಲ. ನಮ್ಮ ಯಡಿಯೂರಪ್ಪಗೆ ಅಂಜಿಲ್ಲ. ಇವ್ ಯಾವ ಒಂದು ಚಿಂದಿ ಚೋರು ಒಂದು ಮೂಲ್ಯಾವ. ನಾವು ಭಾಳ ಮಂದಿ ಹೆಚ್ಚೆ ಗೈಕತ್ತೆ, ಟಿಮ್ ಆಯಕತ್ತೆ. ರಾಜೀನಾಮೆ ಮತ್ತು ಪಂಥಾಹ್ವಾನ ಕೊಟ್ಟಿದ್ದ ಬಗ್ಗೆ ತಮ್ಮ ಅಭಿಪ್ರಾಯ? ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಈ ವಾರನಾಗ ರಾಜೀನಾಮೆ ಕೊಟ್ಟು ಅವ್ರಿಬ್ರು ಅವ್ರ ಅಪ್ಪಗೆ ಹುಟ್ಟಿದ್ರು. ಬಿಜಾಪುರಕ್ಕೆ ಯಾಕೆ ಬರ್ತೀರಿ? ನಾವು ನೀವೇನು ರಾಜೀನಾಮೆ ಕೊಟ್ಟು ಬರ್ರಿ, ಇಲ್ಲೇ ನಾನೇ ಹುಣಗುಂದಕ್ಕೆ ಬಂದು ನಿಂದಿರ್ತೀನಿ, ನಾನೇ ಬಸವನ ಬಾಗೇವಾಡಿ ನಿಂದಿರ್ತೀನಿ. ಇಬ್ಬರು ಬರ್ರಿ, ಅವ್ರ ಅಪ್ಪಗೆ ಹುಟ್ಟಿದ್ರು, ಅವರು ಪಕ್ಷೇತರ ಬರಲಿ, ನಾನು ಪಕ್ಷೇತರ ಬರ್ತೇನೆ. ಇಂಥ ಕೊಳಕು ಮಾತಾಡೋದ್ರಿಂದ ಯಾವ ಶಬ್ದಕ್ಕೆ ಉಪಯೋಗ ಮಾಡೋದು ನಮಗೂ ಗುರ್ತೈತಿ. ನಾವು ಉತ್ತರ ಕರ್ನಾಟಕದವರಿದ್ದೀವಿ. ಯಾವ ಶಬ್ದ ಯಾವ ಅದರಲ್ಲಿ ಮಾತು ಉತ್ತರ ಕೊಡಬೇಕು ನಮಗೂ ಗೊತ್ತದ. ಈ ರೀತಿ ಏನಾರೇ ಗುಂಡಾಗಿರಿ ಧಮ್ಕಿ ಯಾವ ಮಕ್ಕಳಿಗೆ ನಾವು ಅಂಜೋರಲ್ಲ. ನಮ್ಮ ಯಡಿಯೂರಪ್ಪಗೆ ಅಂಜಿಲ್ಲ. ಇವ್ ಯಾವ ಒಂದು ಚಿಂದಿ ಚೋರು ಒಂದು ಮೂಲ್ಯಾವ. ನಾವು ಭಾಳ ಮಂದಿ ಹೆಚ್ಚೆ ಗೈಕತ್ತೆ, ಟಿಮ್ ಆಯಕತ್ತೆ. ನಿಮ್ಮ ಅಪ್ಪಗೆ ಹುಟ್ಟಿಲ್ಲ ಅಂತಕ್ಕಂಥ ಮಾತು ಪದೇ ಪದೇ ಇದನ್ನ ವೇದಿಕೆ ಮೇಲೆ ಮಾತಾಡ್ಕೋತ ಹೋಗ್ತಿದ್ರು. ಅದು ಬೇಡ, ಅದು ಒಂದು ಅಂತ್ಯ ಆಗಬೇಕು. ಸವಾಲು ಸ್ವೀಕಾರ ಮಾಡಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಯತ್ನಾಳ್ ಅವರಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ.